ಮತ್ತೊಂದು ಅಪ್ಡೇಟ್ ಇದೆ. ಸಿ.ವಿ. ನಾಗೇಶ್ವರ ಮುಂದುವರೆದ ವಾದ, ದರ್ಶನ್ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಂಜೆ 4 ಗಂಟೆಗೆ ಮುಂದೂಡಿಕೆ ಮಾಡಿದ್ದಾರೆ. ಸಂಜೆ 4 ಗಂಟೆಗೆ ದರ್ಶನ್ ಅವರ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಿ.ವಿ. ನಾಗೇಶ್ವರ ಪ್ರಬಲವಾದ ಪ್ರಮುಖ ಅಂಶಗಳು ಗಮನಿಸ್ತಾ ಇದ್ವಿ. ಈಗ ಅರ್ಜಿಯ ವಿಚಾರಣೆ ಸಂಜೆ 4ಕ್ಕೆ ಮುಂದೂಡಿಕೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಕೊಡಿಸುವಂತಹ ಪ್ರಯತ್ನ ಇದೆಯಲ್ಲ, ಅದು ಮತ್ತೆ ಸಂಜೆ 4 ಗಂಟೆಗೆ ಮುಂದುವರಿಯುತ್ತೆ. ಸಿ.ವಿ. ನಾಗೇಶ್ ಅವರಿಂದ ಮತ್ತೊಮ್ಮೆ ಸಂಜೆ 4 ಗಂಟೆಗೆ ವಾದ ಮುಂದುವರಿಯುತ್ತೆ. ಕಾರಣ ಅರ್ಜಿ ವಿಚಾರಣೆ ಮುಂದಕ್ಕೆ ಹೋಗಿದೆ 4 ಗಂಟೆಗೆ ಸಂಜೆ. ಎಷ್ಟು ಪ್ರಬಲವಾಗಿ ಸಿ.ವಿ. ನಾಗೇಶ್ ಅವರ ವಾದ ಇದೆ ಅಂದ್ರೆ, ನಟ ದರ್ಶನ್ ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಸುಳ್ಳು ಸಾಕ್ಷ್ಯಗಳು, ಸುಳ್ಳು ಒಂದಷ್ಟು ಅಂಶಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಪೊಲೀಸರು ಪ್ರಸ್ತಾಪ ಮಾಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಸಿ.ವಿ. ನಾಗೇಶ್ ಅವರು ಪದೇ ಪದೇ ಹೇಳ್ತಾ ಬರ್ತಾ ಇದ್ದಾರೆ. ಅಸಲಿಗೆ ಇವತ್ತಿನ ಹೈಲೈಟ್ಸ್ ಅಂದ್ರೆ, ಸಿ.ವಿ. ನಾಗೇಶ್ ಅವರ ವಾದದಲ್ಲಿ ಕಿಡ್ನಾಪೇ ಆಗಿಲ್ಲ, ಕಿಡ್ನಾಪ್ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಕೊಲೆ ಪ್ರಕರಣ ಅಂತ ದಾಖಲು ಮಾಡಲೇಬೇಕಾಗಿರ್ಲಿಲ್ಲ, ಯಾಕೆ ಕೊಲೆ ಪ್ರಕರಣ ಅಂತ ದಾಖಲು ಮಾಡಿದ್ರು ಅನ್ನುವಂತಹ ಪ್ರಮುಖ ಅಂಶವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಬಟ್ ಈ ಎರಡು ಅಂಶ ಪ್ರಸ್ತಾಪ ಆಗುವುದಕ್ಕೆ ಯಾವ ಅಂಶಗಳನ್ನ ಮುಂದಿಟ್ಕೊಂಡು ಸಿ.ವಿ. ನಾಗೇಶ್ ವಾದ ಮಾಡ್ತಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ತೀವ್ರ ಕುತೂಹಲ ಇತ್ತು ಅವರ ವಾದದ ಬಗ್ಗೆ. ಈಗ ಮತ್ತೆ ಅದು ಸಂಜೆ 4 ಗಂಟೆಗೆ ಮುಂದುವರಿಯುತ್ತೆ. ಕಾರಣ ದರ್ಶನ್ ಅವರ ರೆಗ್ಯುಲರ್ ಬೇಲ್ ಅರ್ಜಿ ಸಂಜೆ 4ಕ್ಕೆ ಮುಂದೂಡಿಕೆ ಆಗಿದೆ. ಈ ಹಿಂದೆ ಸಿ.ವಿ. ನಾಗೇಶ್ ಅವರು ಸೆಷನ್ಸ್ ಕೋರ್ಟ್ನಲ್ಲಿ ಈ ರೀತಿ ಪ್ರಬಲ ಅಂಶಗಳನ್ನ ಪ್ರಸ್ತಾಪ ಮಾಡೋ ಮೂಲಕ ನಟ ದರ್ಶನ್ ಅವ್ರಿಗೆ ಬೇಲ್ ಕೊಡಿಸೋದಕ್ಕೆ ಸತತ ಪ್ರಯತ್ನ ಮಾಡಿದ್ರು. ಬಟ್ ಕೊನೆಗೆ ಅದು ವಜಾ ಆಗಿತ್ತು. ಬಟ್ ಹೈಕೋರ್ಟ್ನಲ್ಲೂ ಕೂಡ ಅವರಿಗೆ ಆರೋಗ್ಯ ಸಮಸ್ಯೆಯ ವಿಚಾರವನ್ನ ಮುಂದಿಟ್ಕೊಂಡು, ಡಾಕ್ಟರ್ಸ್ ಕೊಟ್ಟಿರುವಂತಹ ರಿಪೋರ್ಟ್ ಇಟ್ಕೊಂಡು ಮಧ್ಯಂತರ ಬೇಲ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ಬಿಟ್ರು ಸಿ.ವಿ. ನಾಗೇಶ್. ಈಗ ರೆಗ್ಯುಲರ್ ಬೇಲ್ ಸಿಗಬೇಕಲ್ಲ, ಹಾಗಾಗಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಇಟ್ಕೊಂಡು ನಿರಂತರವಾಗಿ ಸಿ.ವಿ. ನಾಗೇಶ್ ಅವರು ವಾದ ಮಾಡ್ತಿದ್ದಾರೆ. ಪ್ರಬಲ ವಾದ ಅಂತಾನೆ ಹೇಳಬೇಕಾಗುತ್ತೆ. ಇವತ್ತು ಒಟ್ನಲ್ಲಿ ಸಿ.ವಿ. ನಾಗೇಶ್ ಅವರು ಇಲ್ಲಿ ತನಕ ವಾದ ಮಾಡಿದ್ರಲ್ಲಿ ಪ್ರಮುಖ ಅಂಶಗಳು ನಾವು ಗಮನಿಸ್ತಾ ಇದ್ವಿ. ದರ್ಶನ್ ಅವರ ಸ್ವ ಇಚ್ಛಾ ಹೇಳಿಕೆ, ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಆಗಿರುವಂತಹ ಬೆಳವಣಿಗೆ, ಹಣ ನೀಡಿರುವಂತಹ ಸ್ಥಳದ ಮಹಜರು, ದರ್ಶನ್ ಮನೆಯಲ್ಲಿ ಸ್ಥಳ ಮಹಜರಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮರಣೋತ್ತರ ಪರೀಕ್ಷೆಯ ವಿಳಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ, ಸುಳ್ಳು ಅಂಶಗಳನ್ನ ಇಲ್ಲಿ ಪೊಲೀಸರು ಪ್ರಸ್ತಾಪ ಮಾಡ್ತಿದ್ದಾರೆ ಎನ್ನುವಂತಹ ವಿಚಾರ, ಕಿಡ್ನಾಪೇ ಆಗಿಲ್ಲ ಅಸಲಿಗೆ, ಇಂತಹ ಪ್ರಮುಖ ಅಂಶಗಳನ್ನ ಸಿ.ವಿ. ನಾಗೇಶ್ ಅವರು ತಮ್ಮ ವಾದದಲ್ಲಿ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಹೈಲೈಟ್ಸ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಸಿ.ವಿ. ನಾಗೇಶ್ ಅವರ ಪ್ರಬಲ ವಾದ, ಅವರು ಪ್ರಸ್ತಾಪ ಮಾಡಿರುವಂತಹ ಪ್ರಮುಖ ಅಂಶಗಳು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅಸಲಿಗೆ ಕಿಡ್ನಾಪ್ ಅಂತ ಯಾಕೆ ಪ್ರಸ್ತಾಪ ಮಾಡ್ತಿದ್ದೀರಿ? ಕಿಡ್ನಾಪೇ ಆಗಿಲ್ಲ ಅಂತ, ಕೊಲೆ ಪ್ರಕರಣ ಅಂತ ದಾಖಲು ಮಾಡುವ ಅವಶ್ಯಕತೆನೇ ಇರಲಿಲ್ಲ, ಕೊಲೆ ಪ್ರಕರಣ ಅಂತ ದಾಖಲು ಮಾಡಿದ್ದಾರೆ ಅಂತ, ಒಟ್ನಲ್ಲಿ ದರ್ಶನ್ ಅವರ ಪಾತ್ರ ಇದರಲ್ಲಿ ಇಲ್ಲವೇ ಇಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಕ್ ಹೊರಟಂಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತಿನ ಹೈಲೈಟ್ಸ್ ಅನ್ನ ಹೇಳೋದಾದ್ರೆ ಶ್ರುತಿ ನೋಡಿ, ಈಗ ಪ್ರಮುಖವಾಗಿ ಸಿ.ವಿ. ನಾಗೇಶ್ ಅವರು ಇವತ್ತು ತಮ್ಮ ಮತ್ತೊಮ್ಮೆ ಪ್ರಬಲವಾದಂಥ ವಾದವನ್ನು ಮಂಡಿಸಿದ್ದಾರೆ. ಲೋಯರ್ ಕೋರ್ಟ್ನಲ್ಲಿ ಯಾವ ಕಾರಣಕ್ಕೋಸ್ಕರ ದರ್ಶನ್ಗೆ ಜಾಮೀನನ್ನು ಕೊಡಬೇಕು ಅನ್ನುವ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ವಾದವನ್ನು ಮಂಡಿಸಿದ್ರು. ಅದೇ ಪಾಯಿಂಟ್ಗಳನ್ನು ಇಟ್ಟುಕೊಂಡು ಇವತ್ತು ಹೈಕೋರ್ಟ್ನಲ್ಲೂ ಕೂಡ ಸೇಮ್ ಪಾಯಿಂಟ್ಗಳನ್ನು ಅದನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಸಿ.ವಿ. ನಾಗೇಶ್ ಅವರು ಮಾಡಿದ್ದಾರೆ. ನೋಡಿ, ಇಲ್ಲಿ ಪ್ರಮುಖವಾಗಿ ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆ, ಆ ಸ್ವಇಚ್ಛಾ ಹೇಳಿಕೆಯಲ್ಲಿ ಕೊಟ್ಟಂಥ ಒಂದಷ್ಟು ಅಂಶಗಳು, ಅಲ್ಲಿ ನೋಡಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ಅಂಶ ಅಂತಂದರೆ ಶ್ರುತಿ ನೋಡಿ, ಲೋಯರ್ ಕೋರ್ಟಲ್ಲೂ ಕೂಡ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ನಾನು ಚಪ್ಪಲಿಯನ್ನು ಹಾಕ್ಕೊಂಡಿದ್ದೆ ಅಂತ ಹೇಳಿ, ಆದರೆ ಪೊಲೀಸರು ಶೂವನ್ನು ಸೀಸ್ ಮಾಡಿದ್ರು ಅಂತೇಳಿ ಅಲ್ಲಿ ಒಂದಷ್ಟು ಅಂಶವನ್ನು ಉಲ್ಲೇಖ ಮಾಡಿದರು. ಇದೇ ವಿಚಾರವನ್ನು ಇವತ್ತು ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಇವತ್ತು ಹೊಸ ಪಾಯಿಂಟನ್ನು ಇಲ್ಲಿ ಆ್ಯಡ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಹೈ ವಿಟ್ನೆಸ್, ಪ್ರತ್ಯಕ್ಷದರ್ಶಿ ಏನಿದ್ದಾರಲ್ಲ, ಕೊಲೆ ನಡೆದಂಥ ಸಂದರ್ಭದ ಕಣ್ಣಾರೆ ಕಂಡಂತ ಒಬ್ಬ ಪ್ರತ್ಯಕ್ಷದರ್ಶಿ ಇದ್ನಲ್ಲ, ಆತನ ಹೇಳಿಕೆಯನ್ನು ಕೂಡ ಇವತ್ತು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಿ.ವಿ. ನಾಗೇಶ್ ಅವರು. ಒಂದೊಂದು ಪಾಯಿಂಟ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇಲ್ಲಿ ದರ್ಶನ್ ಹೇಳಿಕೆ ಕೊಟ್ಟಿರೋದು ಚಪ್ಪಲಿನ ಧರಿಸಿದ್ದೆ ಅಂತೇಳಿ, ಪೊಲೀಸರು ಸೀಸ್ ಮಾಡಿರೋದು ಶೂವನ್ನು, ಪ್ರತ್ಯಕ್ಷದರ್ಶಿ ಕೂಡ ಹೇಳಿರೋದು ಶೂವನ್ನು. ಅಂದರೆ ಇಲ್ಲಿ ದರ್ಶನ್ ಸ್ವಇಚ್ಛೆ ಹೇಳಿಕೆಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಅಲ್ಲಿ ಐ ವಿಟ್ನೆಸ್ ಹೇಳಿರೋದು ಶೂ ಅನ್ನು ಹಾಕೊಂಡಿದ್ರು ಅಂತೇಳಿ ಪೊಲೀಸರು ಕೂಡ ಶೂ ಅನ್ನ ಸೀಸ್ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಇದಕ್ಕೆಲ್ಲೂ ಕೂಡ ಸಾಮ್ಯತೆ ಕಂಡು ಬರ್ತಾ ಇಲ್ಲ ಅಂತೇಳಿ, ಅಂದ್ರೆ ಇಲ್ಲಿ ಪೊಲೀಸರು ಪ್ಲಾಂಟ್ ಮಾಡಿದ್ದಾರೆ ಅನ್ನೋದನ್ನ ಮತ್ತೊಮ್ಮೆ ಹೈಕೋರ್ಟ್ ನಲ್ಲಿ ಸಿ ವಿ ನಾಗೇಶ್ ಅವರು ಸಿವಿಲ್ ಕೋರ್ಟ್ ಅಂದ್ರೆ ಲೋಯರ್ ಕೋರ್ಟ್ ನಲ್ಲಿ ಯಾವ ರೀತಿಯಾಗಿ ಅಂಶಗಳನ್ನ ಎತ್ತಿ ತೋರಿಸುವಂತ ಕೆಲಸವನ್ನ ಮಾಡಿದ್ರು. ನಾಗೇಂದ್ರ ಬಾಬು ವಾಪಸ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿ ಇರಿನ ಕೋರ್ಟ್ ಮುಂಭಾಗದಿಂದ ನಮ್ಮ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗ್ತಿದ್ದಾರೆ. ಓಕೆ ನಾಗೇಂದ್ರ ಬಾಬು ವಾಪಸ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿ ಇರಿ. ಈಗ ಶ್ರೀಪಾದ್ ಪಾಟೀಲ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಪಾದ್ ಪಾಟೀಲ್, ರೆಗ್ಯುಲರ್ ಬೇಲ್ ಕೊಡಿಸುವಲ್ಲಿ ಸಿ ವಿ ನಾಗೇಶ್ ಅವರ ಪ್ರಬಲ ವಾದ ನಟ ದರ್ಶನ್ ಅವರ ಪರವಾಗಿ ಬಹಳ ಹೈಲೈಟ್ಸ್ ಇತ್ತು ಇವತ್ತು. ಅವರು ಪ್ರಸ್ತಾಪ ಮಾಡಿರುವಂತಹ ಅಂಶಗಳು, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಶ್ರುತಿ, ಮುಖ್ಯವಾಗಿ ಅವರು ವಾದದ ಆರಂಭದಲ್ಲಿ ಹೇಳ್ತಾ ಇದ್ದದ್ದು ಏನಂತಂದ್ರೆ ಕಲ್ಪವೆಲ್ ಹೊಮಿಸೈಡ್ ಕೇಸ್ ಅಂತ ಇದನ್ನ ನಾವು ಯಾವ ರೀತಿ ಅಂಗೀಕಾರ ಮಾಡಬೇಕಾಗಿತ್ತು, ಅದನ್ನ ನಾವು ಯಾವ ರೀತಿ ತಗೋಬೇಕಾಗಿತ್ತು, ಆದರೆ ಇಲ್ಲಿ ಆಗಿದ್ದೇನು ಅಂದ್ರೆ ಉದ್ದೇಶಪೂರ್ವಕವಾಗಿ ಈ ಕೇಸಲ್ಲಿ ಫಿಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ವಾದವನ್ನ ಮಂಡನೆ ಮಾಡಿದ್ರು. ಕಲ್ಪಬೆಲ್ ಹೋಮಿಸೈಡ್ ಯಾವಾಗ ಆಗುತ್ತೆ ಅಂತಂದ್ರೆ ಸಹಜವಾಗಿ ಒಂದು ಮೃತದೇಹ ಜರ್ಜರಿತಗೊಂಡಾಗ, ಗಾಯಗೊಂಡು ಮೃತಪಟ್ಟಂತಹ ಸಂದರ್ಭದಲ್ಲಿ ಅದನ್ನ ಕಲ್ಪಬೆಲ್ ಹೋಮಿಸೈಡ್ ಅಂತ ಕನ್ಸಿಡರ್ ಮಾಡಬೇಕು ಅಂತ. ಆದರೆ ಇನ್ನೊಂದು ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿತ್ತು. ಉದ್ದೇಶಪೂರ್ವಕವಾಗಿಯೂ ಕೂಡ ಕೊಲೆ ಮಾಡಿ ಮೃತದೇಹವನ್ನು ಬಿಸಾಕಿ ಹೋದಾಗ ಆ ಮೃತದೇಹ ಪೊಲೀಸರಿಗೆ ಸಿಕ್ಕಾಗ ಕಲ್ಪಬೆಲ್ ಹೋಮಿಸೈಡ್ ಅಂತ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು. ಆದರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಪ್ರತಿ ಅಂಶಗಳನ್ನು ಕೂಡ ನಾವಿಲ್ಲಿ ಗಮನಿಸಿದಾಗ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ 17 ಆರೋಪಿಗಳು ಕೂಡ. ಚಿತ್ರದುರ್ಗದಿಂದ ರೇಣುಕಸ್ವಾಮಿಯನ್ನು ಹೇಗೆ ಕರೆತರಲಾಯಿತು, ಆತನನ್ನು ಕರ್ಕೊಂಬರೋದಕ್ಕೆ ಕಾರಣ ಏನು, ಈ ಗ್ಯಾಪಲ್ಲಿ ಏನೆಲ್ಲ ಘಟನೆ ಆಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಎಲ್ಲವೂ ಸವಿಸ್ತಾರವಾಗಿ ಸ್ವಇಚ್ಛಾ ಹೇಳಿಕೆಯಲ್ಲಿ ದಾಖಲಾಗಿದೆ. ಇವೆಲ್ಲವನ್ನು ಕೂಡ ನೋಡಿದಾಗ ಮುಖ್ಯವಾಗಿ ಇಲ್ಲಿ ಏನು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗತ್ತೆ. ಸಿ ವಿ ನಾಗೇಶ್ ಅವರ ಪ್ರಬಲವಾದಂತಹ ವಾದ ಏನಂತಂದರೆ ಉದ್ದೇಶಪೂರ್ವಕವಾಗಿ ಡಿಲೇ ಮಾಡಲಾಗಿದೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ, ಗೊತ್ತಿದ್ದು ಕೂಡ ಪೊಲೀಸರು ಸ್ಥಳಕ್ಕೆ ಯಾಕೆ ಲೇಟಾಗಿ ಹೋದರು ಅನ್ನುವಂಥದ್ದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಂಬರ್ 1. ಇದರ ಜೊತೆಗೆ ಇದು ಬೇಲೆಬೆಲ್ ಸೆಕ್ಷನ್ಗಳನ್ನು ಕೊಡುವ, ಅಂದರೆ ಬೇಲೆಬೆಲ್ ಸೆಕ್ಷನ್ಗಳನ್ನು ಹಾಕಿ ಅವರಿಗೆ ಜಾಮೀನನ್ನು ಕೊಡಬಹುದಾದಂಥ ಪ್ರಕರಣ ಇದು. ಉದ್ದೇಶಪೂರ್ವಕವಾಗಿ ಅವರಿಗೆ ಜಾಮೀನನ್ನು ಕೊಡದೇ ಇರೋ ರೀತಿಯಲ್ಲಿ ಮಾಡಲಾಗ್ತಾ ಇದೆ. ಇದು ಯಾಕೆ? ಇನ್ನು ಸಾಕ್ಷಿ ನಾಶವೂ ಕೂಡ ಇಲ್ಲಿ ಆಗಿಲ್ಲ, ಸಾಕ್ಷಿ ನಾಶ ಮಾಡುವಂತಹ ಕೆಲಸ ಆಗಿದೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಇದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಒಂದು ಮೃತದೇಹವನ್ನು ಮತ್ತೊಂದು ಕಡೆ ಸ್ಥಳಾಂತರ ಮಾಡಿದರೆ ಅದು ಸಾಕ್ಷಿ ನಾಶ ಆಗೋದಿಲ್ಲ. ಇನ್ ಕೇಸ್ ಆ ಮೃತದೇಹವನ್ನು ಸುಟ್ಟು ಹಾಕಿದರೆ ಅದು ಸಾಕ್ಷಿ ನಾಶ ಆಗ್ತಾ ಇತ್ತು. ಸೊ ಈ ರೀತಿಯ ಪ್ರಯತ್ನಗಳು ಆಗಿಲ್ಲ. ನಂಬರ್ 1. ಕಿಡ್ನ್ಯಾಪ್ ಮಾಡಿಲ್ಲ ಅನ್ನುವಂಥ ಅವರು ಓಕೆ ಶ್ರೀಪಾದ್ ಪಾಟೀಲ್, ಹಾಗೆ ವಾಪಸ್ ಬರ್ತೀವಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಅವರನ್ನು ಸಂಪರ್ಕಿಸುವ ಪ್ರಯತ್ನ ಕೂಡ ಆಗುತ್ತೆ. ಒಟ್ಟಿನಲ್ಲಿ ಇವತ್ತು ಸಿ ವಿ ನಾಗೇಶ್ ಅವರ ಪ್ರಬಲ ವಾದ, ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಕೊಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಸ್ತಾಪ ಮಾಡಿರುವಂತಹ ಅಂಶಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಎಸ್, ಮತ್ತೊಮ್ಮೆ ಸಂಪರ್ಕದಲ್ಲಿ ಶ್ರೀಪಾದ್ ಪಾಟೀಲ್ ಇದ್ದಾರೆ. ಶ್ರೀಪಾದ್ ಪಾಟೀಲ್, ಪ್ರಸ್ತಾಪ ಮಾಡ್ತಾ ಇದ್ರಿ ಸಿ ವಿ ನಾಗೇಶ್ ಅವರ ಪ್ರಬಲ ವಾದ ಹೇಗಿತ್ತು ಇವತ್ತು, ಏನೆಲ್ಲ ಹೈಲೈಟ್ಸ್ ಇದೆ ಅಂತ ಕಂಟಿನ್ಯೂ ಮಾಡಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸಂಜೆ 4 ಗಂಟೆಗೆ ಮತ್ತೊಮ್ಮೆ ಈ ಬೇಲ್ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿರೋದು. ಇಷ್ಟೊತ್ತು ಸುದೀರ್ಘವಾಗಿ ಸಿ ವಿ ನಾಗೇಶ್ವರ ಪ್ರಬಲ ವಾದವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಪ್ರಮುಖವಾಗಿ ಇವತ್ತು ಹೈಲೈಟ್ ಆಗಿದ್ದು ಐ ವಿಟ್ನೆಸ್ ಅನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ನಟ ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆಯನ್ನ ಕೂಡ ಮತ್ತೊಮ್ಮೆ ಸಿ ವಿ ನಾಗೇಶ್ವರು ಓದಿದ್ರು. ಚಪ್ಪಲಿ ಧರಿಸಿದ್ದೇ ಘಟನೆ ನಡೆದಿರುವ ಸ್ಥಳದಲ್ಲಿ ಅಂತ ದರ್ಶನ್ ಹೇಳಿದ್ರೆ, ಪೊಲೀಸ್ ಹೋಗಿ ಸ್ಥಳ ಮಹಾಜರು ಸಂದರ್ಭದಲ್ಲಿ ಅವರು ಬಟ್ಟೆಯ ಜೊತೆಗೆ ಶೂ ಅನ್ನ ರಿಕವರ್ ಮಾಡ್ಕೊಂಡು ಬಂದಿದ್ದಾರೆ. ಶೂ ಯಾಕೆ ರಿಕವರ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಕಾರಣ ದರ್ಶನ್ ಹೇಳೋ ಪ್ರಕಾರ ಚಪ್ಪಲಿ ಹಾಕಿದ್ದೆ ಅಂತ, ಐ ವಿಟ್ನೆಸ್ ಹೇಳೋ ಪ್ರಕಾರ ಶೂ ಹಾಕಿದ್ರು, ನನ್ನ ಕಾಲು ತುಳಿದ್ರು ಅನ್ನುವಂಥ ವಿಚಾರವನ್ನು ಅವ್ರು ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಹೋಗಿ ಶೂ ಅನ್ನ ರಿಕವರ್ ಮಾಡ್ಕೊಂಡು ಬಂದ್ರು. ಹಾಕಿಲ್ದೇ ಇರುವಂತಹ ಶೂ ಮೇಲೆ ಹೇಗೆ ರಕ್ತದ ಕಲೆ ಪತ್ತೆ ಆಗುವುದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರವನ್ನ ಸಿ ವಿ